ವಿರೋಧ ಪಕ್ಷ ನಾಯಕರಾಗಿರುವಂತ ಚಲವಾದಿ ನಾರಾಯಣಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಂತಾಯ್ತಾ? ಈಗ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರಂತೆ. ಭಾರತೀಯ ಜನತಾ ಪಕ್ಷದ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಇದೊಂದು ಜಯ ಸಿಕ್ಕಿದೆ. ಇದು ಯಾವತ್ತಿದ್ರೂ ಅವ್ರು ಕೊಡ್ಲೇಬೇಕಾಗಿತ್ತು. ಆದ್ರೆ ಸದನ ನಡೆಯುವಾಗ ನಮ್ಮ ಹೋರಾಟಕ್ಕೆ ಎದುರಿ ಪಲಾಯನ ಮಾಡುವ ಅವಶ್ಯಕತೆ ಇರಲಿಲ್ಲ. ಆವತ್ತೇ ರಾಜೀನಾಮೆ ಕೊಟ್ಟರು ಅದಷ್ಟೇ, ಇವತ್ತು ರಾಜೀನಾಮೆ ಕೊಟ್ಟರು ಅದಷ್ಟೇ ಆಗ್ತಿತ್ತು. ಆದ್ರೆ ಜನರ ಈ ಒಂದು ಟ್ಯಾಕ್ಸ್ನ ದುಡ್ಡನ್ನ ಹಾಳು ಮಾಡಿ ಇಷ್ಟು ದಿವಸ, ಇನ್ನೂ 3 ದಿವಸ ಸದನ ನಡೆಯಬೇಕಾಗಿತ್ತು. ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಈ ಕೆಲಸವನ್ನ ಆವತ್ತೇ ಮಾಡಿಸಿದ್ರೆ ಅನೇಕ ಜನರ ಸಮಸ್ಯೆಗಳು ಚರ್ಚೆ ಆಗ್ತಿದ್ವು. ಅಂದ್ರೆ ಅವ್ರಿಗೆ ಚರ್ಚೆನೂ ಬೇಕಾಗಿರ್ಲಿಲ್ಲ. ಇದು ಈಗ ಈ ಕಾಂಗ್ರೆಸ್ ಮಾಡಿದ ಈ ರೀತಿಯ ಜನರಿಗೆ ಮಾಡಿದ ದ್ರೋಹ ಈಗ ಎದ್ದು ಕಾಣ್ತಾ ಇದೆ. ಅಲ್ಲ, ಅವ್ರು ಮೇ ಬಿ ನೀವು ಅಧಿವೇಶನದವರೆಗೂ ಏನೋ ಹೋರಾಟ ಮಾಡ್ಬೋದು, ಆಮೇಲೆ ಅದು ಕಂಟಿನ್ಯೂ ಆಗಲ್ಲ ಅನ್ನುವಂತ ರೀತಿಯಲ್ಲಿ ಏನಾದ್ರು ಸ್ವಲ್ಪ ಯೋಚನೆ ಮಾಡಿದಂತ ಕಾರಣಕ್ಕೋಸ್ಕರ ನಾಗೇಂದ್ರ ರಾಜೀನಾಮೆ ಕೊಡ್ಸಿರ್ಲಿಲ್ವಾ ಅವಾಗ ಅಂತ ನೀವು ಪಾದಯಾತ್ರೆ ಘೋಷಣೆ ಮಾಡಿದ್ದು ಇನ್ನಷ್ಟು ಎಫೆಕ್ಟ್ ಆಗ್ಬಿಡುತ್ತೆ ಅನ್ನುವಂತ ಆತಂಕ ಎದುರಾಯ್ತು ಆಮೇಲೆ ಅಂತ? ಅಲ್ಲ, ಅದು ಅವ್ರು ಯಾವ ರೀತಿ ಅದನ್ನು ಚಿಂತೆ ಮಾಡಿದಾರೋ ನನಗೆ ಗೊತ್ತಿಲ್ಲ. ಬಟ್ ಇದು ಯಾವತ್ತಿದ್ರು ಅವ್ರು ಕೊಡ್ಬೇಕಾಗಿತ್ತು. ಯಾಕಂತಂದ್ರೆ ಅವ್ರು ಅಪರಾಧಿ ಸ್ಥಾನದಲ್ಲಿ ಈಗಲೂ ಇದ್ದಾರೆ. ಅಪರಾಧದಿಂದ ಅವ್ರು ಹೊರಗೆ ಬಂದಿಲ್ಲ. ಕ್ಲೀನ್ ಚಿಟ್ ಏನು ಸಿಕ್ಕಿಲ್ಲ ಅವ್ರಿಗೆ. ಇದು ಅವ್ರಿಗೆ ಜ್ಞಾನ ಇರ್ಲಿಲ್ವಾ ಕಾಂಗ್ರೆಸ್ಗೆ? ಎಲ್ಲವೂ ಯಾಕೆಂತಂದ್ರೆ ಇದು ಸರ್ಕಾರದ ಬೊಕ್ಕಸದ ಹಣವನ್ನ ಚುನಾವಣೆಗಳಿಗೆ ಬಳಸಿತ್ತಲ್ಲ. ಆ ಕಾರಣದಿಂದ ಇದನ್ನ ಎಲ್ಲಾದ್ರೂ ನಾಗೇಂದ್ರ ಹೇಳಿಬಿಟ್ರು ನಮ್ಮ ಮರ್ಯಾದೆ ಹೋಗ್ಬೋದು ಪಕ್ಷದ್ದು ಅನ್ನೋ ಒಂದು ಇದ್ರಲ್ಲಿದ್ರು. ಅದರಿಂದ ಕೊಡಿಸ್ಲಿಲ್ಲ. ಈಗಾದ್ರೂ ಕೊಡಿಸಿದ್ರಲ್ಲ. ಈಗ ಕೊಡೋದ್ರ ಬದಲು ಅವತ್ತೇ ಕೊಟ್ಟಿದ್ದೇವೆ ನಾವು ಕೇಳಿದಾಗ ಈ ಸಮಸ್ಯೆನೂ ಉದ್ಭವ ಆಗ್ತಿರ್ಲಿಲ್ಲ. ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತ ಚರ್ಚೆಗಳು ಸದನದಲ್ಲಿ ಆಗ್ತಿತ್ತು. ಇವತ್ತು ಈ ಆಗಿರೋ ಅಂತ ವೆಚ್ಚ ವ್ಯರ್ಥ ಎಲ್ಲವೂ ಕೂಡ ಕಾಂಗ್ರೆಸ್ನ ಅಚಾತುರ್ಯದಿಂದ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಮತ್ತೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವತ್ತೇ ಆಗಿದ್ರೆ ಬರ, ನೆರೆ, KPSC ಬಿಡದಿ ವಿಚಾರ, ಸಾಕಷ್ಟು ಕುಡಿಯೋ ನೀರಿಗೂ ತೊಂದರೆ ಇದೆ ಹಲವು ತಾಲೂಕುಗಳಲ್ಲಿ. ಅದೆಲ್ಲ ಚರ್ಚೆ ಆಗಿರೋದು. ಜನರ ಸಮಸ್ಯೆಗಳು ಎಷ್ಟೋ ಪರಿಹಾರ ಏನಾದ್ರೂ ಸಿಕ್ಕಿರೋದು. ಬೇಕು ಅಂತಲೇ ಹಿಂಗಾಯ್ತಾ ಅಂತ? ಹೌದು. ಯಾಕೆಂದ್ರೆ ಇವೆಲ್ಲ ಚರ್ಚೆ ಆಗಬಾರ್ದು. ಇವೆಲ್ಲ ಚರ್ಚೆ ಆದ್ರೆ ನಮಗೆ ಕಾಂಗ್ರೆಸ್ಗೆ ಮುಖಭಂಗ ಆಗುತ್ತೆ. ಇವತ್ತು ಅಭಿವೃದ್ಧಿಯಲ್ಲಿ ನಾವು ಶೂನ್ಯ ಇದ್ದೇವೆ. ನಾವು ಏನು ಮಾಡಕ್ ಆಗ್ತಿಲ್ಲ. ಕೇವಲ ರಿಯಲ್ ಎಸ್ಟೇಟ್ ಅಲ್ಲದೆ ಈ ಸರ್ಕಾರ ಏನೂ ಕಾರ್ಯಕ್ರಮ ಕೊಡ್ತಾ ಇಲ್ಲ. ಜನ ಕುಪಿತಗೊಳ್ತಾರೆ, ನಮ್ಮ ಮೇಲೆ ಹೆರಿಗೆ ಬೀಳ್ತಾರೆ. ಆದ್ರಿಂದಾಗಿ ಇದನ್ನೇ ಒಂದೇ ಇಶ್ಯೂನ ಹೆಂಗೂ ಇವ್ರು ಬಿಡೋದು ಇಲ್ಲ. ನಾವು ಕೂಡ ರಾಜೀನಾಮೆ ಕೊಡದೇ ಇದ್ರೆ ಈ ಯಾವುದೇ ಚರ್ಚೆಗಳಿಲ್ಲದೆ ಬಿಲ್ಗಳು ಪಾಸ್ ಆಗಿ ಇದು ಮುಗಿದು ಹೋಗ್ಬಿಡ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಇಂತಹ ಕುತಂತ್ರದಲ್ಲಿ ಸರ್ಕಾರ ಇತ್ತು. ವಾಟ್ ನೆಕ್ಸ್ಟ್ ಅಂತ ಈಗ ಬಿಜೆಪಿದು ಪಾದಯಾತ್ರೆ ಘೋಷಣೆ ಮಾಡಿದ್ರಲ್ಲ, ನಡೆಯುತ್ತಾ ಅಥವಾ ರಾಜೀನಾಮೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಲ್ಲಿಗೆ ವೈಂಡ್ ಅಪ್? ಈಗ ನೋಡ್ಬೇಕು ಏನಾಗುತ್ತೆ ಅನ್ನೋದನ್ನ ಮುಖಂಡರೆಲ್ಲ ಸೇರಿ ಸಂಜೆ ಅಥವಾ ನಾಳೆಗೆ ನಾವು ಮಾತಾಡ್ತೇವೆ. ಯಾಕೆಂದ್ರೆ ರಾಜೀನಾಮೆ ಒಂದೇ ಅಜೆಂಡಾ ಇರಲಿಲ್ಲ ಇಲ್ಲಿ. ಉತ್ತರ ಕರ್ನಾಟಕ ಭಾಗದ ಹಲವು ಸಮಸ್ಯೆಗಳು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒತ್ತು ಕೊಟ್ಟಿಲ್ಲ ಅನ್ನುವಂಥ ವಿಚಾರ, ನೀರಾವರಿ ವಿಚಾರ, ಇದೆಲ್ಲವನ್ನು ಕೂಡ ಅವತ್ತು ಮೆನ್ಷನ್ ಮಾಡಿ ಹೇಳ್ತಾ ಇದ್ರಿ. ಹೌದು. ಆ ಕಾರಣದಿಂದಲೇ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ 1-2 ದಿನಗಳಲ್ಲಿ ತಗೊಳ್ತೇವೆ. ಈಗ ಇನ್ನು ಉಳಿದಿರುವಂತದ್ದು 1.5 ವರ್ಷ ಅಂತ ಅನ್ಕೊಳ್ಬೇಕಾಗತ್ತೆ. ಯಾಕಂದ್ರೆ 20 ತಿಂಗಳಿದ್ರು ಕೂಡ ಅದ್ರಲ್ಲಿ ಒಂದು 6 ತಿಂಗಳು ಬಿಟ್ಟು ನೋಡೋದಾದ್ರೆ 1.5 ವರ್ಷ ಅಂತಾನೆ ಅನ್ಕೊಬೇಕು. ಸೊ ಅವತ್ತು ವಿಜೇಂದ್ರ ಅವರು ಮಾತನಾಡ್ಬೇಕಾದ್ರೆ ನೀವೇ ಆಗ್ಲಿ, ಇವನ್ ಅಶೋಕ್ ಅವರೇ ಆಗ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಇದು ಚಿಕ್ಕ ಮೀನಷ್ಟೇ, ದೊಡ್ಡ ತಿಮಿಂಗಲಗಳಿದಾವೆ ಅಂತೆಲ್ಲ ಹೇಳಿದ್ರಿ. ಹೋರಾಟ ಯಾವ ರೀತಿ ಆಗಿರುತ್ತೆ ನೆಕ್ಸ್ಟ್ ಎಲ್ಲ? ಅಲ್ಲ, ಇದು ತೀವ್ರ ಮತ್ತು ತೀಕ್ಷ್ಣವಾಗಿ ಹೋರಾಟಗಳಿರ್ಬೇಕು. ಯಾಕೆಂದ್ರೆ ಇದೊಂದು ಎಮ್ಮೆ ಚರ್ಮದ ಸರ್ಕಾರ. ಏನು ಮಾಡಿದ ಎಲ್ಲಾ ತಪ್ಪುಗಳನ್ನು ಏನೂ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ತಕ್ಕಂತ ಸರ್ಕಾರ. ಭ್ರಷ್ಟಾಚಾರವೇ ಇಲ್ಲದೆ ಬದುಕಲಾರದಂತ ಸರ್ಕಾರ. ಭ್ರಷ್ಟಾಚಾರದಲ್ಲೇ ಇಡೀ ಜೀವನ ಕಳೆದಿರ್ತಕ್ಕಂತ ಕಾಂಗ್ರೆಸ್ ಪಕ್ಷ. ಆ ಕಾರಣದಿಂದ ಇದನ್ನು ನಾವು ಕೂಡ ಸೂಕ್ಷ್ಮವಾಗಿ ತಗೊಳ್ತೇವೆ. ನಮ್ಮ ಹೋರಾಟವ ಯಾವಾಗಲೂ ಕೂಡ
ತೀಕ್ಷ್ಣವಾಗಿರುತ್ತೆ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಏನು ಎಂತ ಅಂದ್ರೆ ಅವರಿಂದನೇ ಏನೋ ಆಯ್ತು ಅನ್ನುವಂಥದ್ದಲ್ಲ, ಆದ್ರೆ ಒಂದು ಅಕೌಂಟಬಿಲಿಟಿ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೇಳ್ತಾ ಇತ್ತು. ಈಗ ನಾಗೇಂದ್ರ ಅವರು ಆರೋಪಿ ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ಇದೊಂದು ಬಿಜೆಪಿಗೆ ಅಸ್ತ್ರ ಆಗುತ್ತಾ ಅಂತ, ಯಾಕೆಂದ್ರೆ ಕಾಂಗ್ರೆಸ್ ತಪ್ಪು ಮಾಡಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅನ್ನುವಂಥದ್ದನ್ನ ಹೇಳ್ಕೊಂಡು ಓಡಾಡ್ಲಿಕ್ಕೆ. ಈಗ ಅಕೌಂಟಬಿಲಿಟಿ ಬೇಕು. ನೀವು ಮಂತ್ರಿ ಆಗಿದ್ರಿ, ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಿ ಅಂತ ಇಷ್ಟು ಮಾಡಿದ್ರಲ್ಲ ಅವರು. ಆದ್ರೆ ಇವರು ಅಪರಾಧ ಏನೋ ಖಜಾನೆಯಿಂದಲೇ ದುಡ್ಡು ನುಂಗುವಂತ ಒಂದು ಭ್ರಷ್ಟ ಒಂದು ಪಕ್ಷ, ಒಂದು ಸರ್ಕಾರ. ಆದ್ರೆ ಅವರ ನಡೆ ನೋಡಿ ಹೇಗಿದೆ, ಅವ್ರೇನೂ ತಪ್ಪೇ ಮಾಡಿಲ್ಲ ಏನೋ ಅನ್ನೋ ತೀರ ಬಿಂಬಿಸಿ ಇವತ್ತು ಇಷ್ಟು ದಿನಗಳಾದ್ಮೇಲೆ, ಇಷ್ಟು ಹೋರಾಟ ಆದ್ಮೇಲೆ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಬಂತು. ಅದನ್ನು ಮೊದಲೇ ಮಾಡ್ಬೇಕಾಗಿತ್ತು ಅವರು. ಓಕೆ ಓಕೆ, ಥ್ಯಾಂಕ್ ಯು ಛಲವಾದಿ ನಾರಾಯಣ ಸ್ವಾಮಿ ಅವರೇ. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗ್ ನೋಡ್ತಾ ಇದ್ದೀರಾ ನಾಗೇಂದ್ರ ಅವರ ರಾಜೀನಾಮೆಯನ್ನ? ಮೊದಲ ಗೆಲುವು ಅಂತನ, ಅಂದ್ರೆ ಈ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಬಂದ್ಮೇಲೆ ಗೆಲುವು ಅಂತಲ್ಲ, ಈ ಬಂಡ ಸರ್ಕಾರಕ್ಕೆ ಈಗ ಬುದ್ಧಿ ಬಂತ. ನಾವು ಯಾವತ್ತಿನಿಂದ ಹೋರಾಟ ಮಾಡ್ತಾ ಇದೀವಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ. ಯಾವತ್ತು ಹಣ ವರ್ಗಾವಣೆ ಆಯ್ತು 187 ಕೋಟಿ, ಯಾವತ್ತು ಚಂದ್ರಶೇಖರ್ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಇವ್ರ ರಾಜೀನಾಮೆಗೋಸ್ಕರ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಅಧಿಕಾರಿಗಳು ಜೈಲ್ ಸೇರಿದ್ದಾರೆ. ಹಾಗಾಗಿ ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ದಲಿತರಿಗೆ ಏನ್ ಅನ್ಯಾಯ ಆಗಿತ್ತು ಅದರ ಪರಿಮಾರ್ಜನೆಗೆ ಆಗ್ಬೇಕು ಅಂತ ಆದ್ರೆ ಆ ದುಡ್ಡನ್ನು ಕೂಡ ವಾಪಸ್ ಬರ್ಬೇಕು. 187 ಕೋಟಿ ಎಲ್ಲಿ ಖರ್ಚಾಗಿದೆ ಆ ದುಡ್ಡನ್ನು ಕೂಡ ವಾಪಸ್ ಬರ್ಬೇಕು. ಬರೀ ರಾಜೀನಾಮೆ ಕೊಟ್ಟರೆ ಸಾಕಾಗಲ್ಲ. ರಾಜೀನಾಮೆ ಕೊಟ್ಟಿರೋದನ್ನ ಸ್ವಾಗತಿಸ್ತೇನೆ. 187 ಕೋಟಿನೂ ಕೂಡ ಹಣ ವಾಪಸ್ ಬರ್ಬೇಕಲ್ಲ. ಬಂದಿದೆ ಅಂತ ಹೇಳ್ತಾ ಇದ್ರಲ್ಲ ಸರ್, ಎಷ್ಟು ಬಂದಿದೆ? ಕೋಟಿ ಅವತ್ತು ನಾವು ಹೋಲ್ಡ್ ಮಾಡಿದ್ವಿ, ಬಿಡುಗಡೆ ಮಾಡ್ಲಿ. 79 ಕೋಟಿ ಬಂದಿದೆ ಅಂತ ಎಲ್ಲಾ ಸಚಿವರು ಸುದ್ದಿಗೋಷ್ಠಿಯನ್ನೆಲ್ಲ ಬಿಡುಗಡೆ ಮಾಡ್ಲಿ, ಅದನ್ನ ಕೊಡ್ಲಿ, ಸಾರ್ವಜನಿಕ ಪತ್ರಿಕಾಗೋಷ್ಠಿ ಮಾಡಿ ಹೇಳಿ ಮುಖ್ಯಮಂತ್ರಿಗಳು ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಎಲ್ಲೆಲ್ಲಿಗೆ ಹೋಗಿತ್ತು, ಎಲ್ಲ ಡೀಟೇಲ್ ಬಿಡುಗಡೆ ಮಾಡ್ಲಿ. ರಾಜೀನಾಮೆ ಕೊಟ್ರೆ ಅಷ್ಟೇ ಸಾಕಾಗಲ್ಲ, ಪೂರ್ತಿ ಲೆಕ್ಕ ಕೊಡ್ಬೇಕು ಸಾರ್ವಜನಿಕವಾಗಿ ಮುಖ್ಯಮಂತ್ರಿಗಳು, ಸರ್ಕಾರ. ಇದೇ ತರ 52,000 ಕೋಟಿ SC/ST ಗಳ ಹಣ ಬೇರೆ ಬೇರೆ ಇಲಾಖೆಗೂ ಕೂಡ ಹೋಗಿದೆ. ಅದನ್ನು ಖರ್ಚು ಮಾಡಿದ್ದಾರೆ. ಹಾಗಾಗಿ ಈ ರೀತಿ SC/ST ಗಳಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ. ಒಬ್ಬರು ರಾಜೀನಾಮೆ ಕೊಡೋದಕ್ಕೆ ಇಷ್ಟು ದಿನಗಳ ಕಾಲ ಹೋರಾಟ ಮಾಡ್ಬೇಕಾಯ್ತು. ಹಾಗಾಗಿ ಆ 187 ಕೋಟಿ ಹಣ ಸಂಪೂರ್ಣವಾಗಿ ಲೆಕ್ಕ ಕೊಡಬೇಕು. ಆ ಹಣ ಬಂದಿದೆಯೋ, ಎಷ್ಟು ಬಂದಿದೆ ಏನು ಅಂತ. ಎರಡನೇದು, ಅಧಿಕಾರಿಗಳು ಕೂಡ ಯಾರ್ಯಾರು ಇದು ಮಾಡಿದಾರೆ ಅದನ್ನು ಕೂಡ ಹೇಳಬೇಕು. ಈ SC/ST ಗಳ ಹಣ ಏನು ವರ್ಗಾವಣೆ ಆಗಿದೆ ಅದನ್ನು ಕೂಡ ಹೇಳ್ಬೇಕು. ಇದು ಅಷ್ಟೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲೂ ಆಗಿದೆ. 5,000 ಕೋಟಿ ಮಹಿಳಾ ಗೃಹಲಕ್ಷ್ಮಿ ಮಾರ್ಚ್ ಏಪ್ರಿಲ್ ತಿಂಗಳದು 5,000 ಕೋಟಿ ಯಾರ ಅಕೌಂಟ್ಗೆ ಹೋಯ್ತು? ಮಹಿಳೆಯರ ಅಕೌಂಟ್ಗೆ ಹೋಗಿಲ್ಲಲ್ಲ 5,000 ಕೋಟಿ. ಮತ್ತೆ ಎಲ್ಲೋಗಿದೆ ಲೆಕ್ಕ ಕೊಡ್ಬೇಕಲ್ಲ. ಅದನ್ನ ರಿಲೀಸೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಹೇಳಿದಾರೆ ಉತ್ತರ ಕೊಡುವಾಗ ಹಾಕಿದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಎಲ್ಲಾಗಿದೆ ಮತ್ತೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಅಕೌಂಟ್ಗಳಿಗೆ, ಮಹಿಳೆಯರ ಅಕೌಂಟ್ ಜಮಾ ತೋರಿಸ್ಬೇಕಲ್ಲ. ಸರ್, ಈಗ ಪಾದಯಾತ್ರೆ ಕಥೆ ಏನು? ಪಾದಯಾತ್ರೆ ನಾವು ಚರ್ಚೆ ಮಾಡ್ತೇವೆ. ಪಾದಯಾತ್ರೆ ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಮಾಡ್ತೀವಿ. ನೀವ್ ಹೇಳ್ತಾ ಇದ್ರಿ ದಲಿತರ ಹಣ 52,000 ಕೋಟಿ ಬೇರೆ ಬೇರೆ ಕಡೆ ಹೋಗಿದೆ ಅಂತೆಲ್ಲ ಹೇಳ್ತಾ ಇದ್ರಿ. ಆ ವಿಚಾರಗಳನ್ನ ಇಟ್ಕೊಂಡಾದ್ರೂ ಈಗ ಮುಂದುವರಿತೀರಾ? ಸಾಕಷ್ಟು ವಿಷಯಗಳಿದಾವೆ. KPSC ವಿಷಯ ಇದೆ. SC/ST ಗಳ ಹಣ 52,000 ಕೋಟಿ ಬೇರೆ ಬೇರೆ ಇಲಾಖೆಗಳಿಗೆ ಹೋಗಿರ್ತಕ್ಕಂಥದ್ದಿದೆ. ಸಿದ್ದರಾಮಯ್ಯ ಅವರು ವರದಿಯನ್ನ ತೆಗೆದುಕೊಂಡ್ರು ಲಾಸ್ಟ್ ಡೇ, ಜಾತಿ ಗಣತಿದು ಜನಗಣತಿದು, ಅದನ್ನ ಜಾರಿಗೊಳಿಸ್ಬೇಕು ಅಂತಕ್ಕಂಥ ವಿಷಯ ಇದೆ. ಆಮೇಲೆ ಒಳ ಮೀಸಲಾತಿ
56% ನಾವ್ ಇದು ಮಾಡಿದ್ವಿ, ಇವ್ರು 50% ಇದು ಮಾಡಿದ್ದಾರೆ. ಅದನ್ನು ಕೂಡ ನಾವು ವಿಷಯ ತಗೊಳ್ತೀವಿ. ಓಕೆ 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 ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇನ್ನು ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾಯ್ತು, ಆ ಸ್ಥಾನ ತೆರವಾಗುತ್ತಲ್ಲ, ಯಾರಿಗೆ ಬರ್ತಾರೆ, ಯಾರು ಬರ್ತಾರೆ ಅಲ್ಲಿಗೆ, ಯಾರಿಗೆ ಕೊಡ್ಲಾಗತ್ತೆ? ಅನ್ನಪೂರ್ಣ ತುಕಾರಾಮ್ಗೆ ಸಿಗುತ್ತಾ ಸಚಿವ ಸ್ಥಾನ ಅಂತ? ಯಾಕೆಂದ್ರೆ ವಾಲ್ಮೀಕಿ ಸಮುದಾಯದಿಂದ 3 ಜನಕ್ಕೆ ಕೊಡ್ಲಾಗಿತ್ತು ಈ ಬಾರಿ. ಸತೀಶ್ ಜಾರಕಿಹೊಳಿ ಅವರು, ರಘುಮೂರ್ತಿ ಅವರು, ನಾಗೇಂದ್ರ ಅವರು. ಈಗ ನಾಗೇಂದ್ರ ರಾಜೀನಾಮೆ ಕೊಡುವ ಮುಖಾಂತರ ಒಂದು ಬಳ್ಳಾರಿ ಕೋಟ ಖಾಲಿ ಆಗುತ್ತೆ, ಇನ್ನ ಮಹಿಳಾ ಕೋಟ ಒಂದು ಖಾಲಿನೇ ಇದೆ, ಅದರ ಜೊತೆಗೆ ವಾಲ್ಮೀಕಿ ಕೋಟ ಬೇರೆ ಉಳ್ಕೊಳ್ಳುತ್ತೆ. ಸೊ ಹೀಗಾಗಿ ಆ 3 ಫಿಲ್ ಮಾಡ್ಲಿಕ್ಕೆ ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಸಚಿವ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಕೋಟ, ಬಳ್ಳಾರಿ ಕೋಟ, ಮಹಿಳಾ ಕೋಟ, ಈ 3 ಕೋಟಾಕ್ಕೂ ಒಂದೇ ಹೆಸರು, ಅದು ಅನ್ನಪೂರ್ಣ ತುಕಾರಾಮ್ ಅಂತ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಲಕ್ಕ ಅಂತ. ಕುರುಬ ಕೋಟದಲ್ಲಿ ಬಸವರಾಜ್ ಶಿವಣ್ಣನವರಿಗೆ ಚಾನ್ಸ್ ಸಿಗುತ್ತಾ? ಯಾಕಂದ್ರೆ ನಾಗೇಂದ್ರ ರಾಜೀನಾಮೆ ಕೊಟ್ರೆ 2 ಸಚಿವ ಸ್ಥಾನ ಟೋಟಲಿ ಖಾಲಿ ಆದಂತಾಗತ್ತೆ. ಒಂದು ಸ್ಥಾನ ಈಗ ಆಲ್ರೆಡಿ ಖಾಲಿ ಇದೆ, ಇನ್ನೊಂದು ಸ್ಥಾನ ನಾಗೇಂದ್ರ ಅವರಿಂದ ತೆರವಾಗುವಂಥದ್ದು. ಒಂದು ಮಹಿಳಾ ಕೋಟ ಫಿಲ್ ಮಾಡಬಹುದು ಅನ್ನಪೂರ್ಣ ತುಕಾರಾಮ್ ಅವರ ಮುಖಾಂತರ, ಮತ್ತೊಂದು ಸಿದ್ದರಾಮಯ್ಯನವರ ಪಟ್ಟಿತ್ತು, ಬಸವರಾಜ್ ಶಿವಣ್ಣನವರಿಗೆ ಕೊಡ್ಲೇಬೇಕು ಸಚಿವ ಸ್ಥಾನ ಅಂತ. ಆ ಕಾರಣಕ್ಕೋಸ್ಕರನೇ ಮುನಿಸಿತ್ತು ಸಿದ್ದರಾಮಯ್ಯನವರದು. ಬ್ಯಾಡಗಿ ಶಾಸಕರು ಬಸವರಾಜ್ ಶಿವಣ್ಣನವರು ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಕುರುಬಾ ಕೋಟಾದಡಿಯಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂತ ಆಕ್ರೋಶ ಇತ್ತು. ಸೊ ಅದನ್ನ ತಣಿಸಿದಂತಾಗುತ್ತೆ, ಸಿದ್ದರಾಮಯ್ಯನವರನ್ನು ಕೂಡ ಸಮಾಧಾನ ಮಾಡಿದಂತಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಸವರಾಜ್ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡುವಂತ ಚಾನ್ಸಸ್ ಇದೆ. ಅದರ ಜೊತೆಗೆ ಎಂ ಕೃಷ್ಣಪ್ಪ ಬೇರೆ ಪಟ್ಟನೆ ಹಿಡಿದಿದ್ರು, ನನಗೆ ಕೊಡಂಗಿದ್ರೆ ಸಚಿವ ಸ್ಥಾನ, ಇಲ್ಲ ಅಂದ್ರೆ ಯಾವುದೇ ಮಾತುಕತೆಗೆ ಬರಬೇಡಿ ಅಂತ ಹೇಳಿದ್ರು. ಸೊ ಹೀಗಾಗಿ ಈಗಿರುವಂತ ಕ್ಯೂರಿಯಾಸಿಟಿ, ಕುತೂಹಲ ಅಂದ್ರೆ ಕೃಷ್ಣಪ್ಪ ಅವರ ವಿಚಾರದಲ್ಲಿ ಯಾರಿಗೆ ಕೊಟ್ಬಿಟ್ಟು ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡ್ಲಾಗುತ್ತೆ ಅಂತ ನೋಡ್ತಾ ಇದೀವಲ್ಲ. ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ